ನಮಸ್ಕಾರ ಸ್ನೇಹಿತರೆ. ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾರಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡೌಟ್ಗಳು ಇರೋದನ್ನು ನಾವು ಗಮನಿಸಬೇಕಾಗಿರುತ್ತೆ. ಡೌಟ್ಗಳಿಗೆ ಕೆಲವೊಂದಿಷ್ಟು ಸೊಲ್ಯೂಷನ್ಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿದ್ದೀವಿ ಎಂಬುದನ್ನು ನೋಡಬೇಕಾಗಿರುತ್ತೆ. ಅದೇ ರೀತಿ ಜನವರಿ ತಿಂಗಳಲ್ಲಿ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಎಂಬುದನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿ ಹೊಸ ಫಾರ್ಮ್ಯಾಟಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ವಿ, ಕೆಲವೊಬ್ಬರಿಗೆ ಜನವರಿ ತಿಂಗಳಲ್ಲಿ ಸಹ ಅದೇ ರೀತಿ ಬರ್ತಾ ಇರೋದನ್ನು ನಾವು ಗಮನಿಸಬೇಕಾಗಿರುತ್ತೆ. ಏನಕ್ಕೆ ಈ ರೀತಿ ಬರುತ್ತೆ ಅಂತಂದರೆ ನೋಡ್ಬೋದಂದರೆ, ಕೆಲವೊಬ್ಬರಿಗೆ ಹಳೆ ಫಾರ್ಮ್ಯಾಟಲ್ಲಿ ಬರುತ್ತೆ, ಕೆಲವೊಬ್ಬರಿಗೆ ಹೊಸ ಫಾರ್ಮ್ಯಾಟಲ್ಲಿ ಬರುತ್ತೆ. ಹೊಸ ಫಾರ್ಮ್ಯಾಟಲ್ಲಿ ಬಂದಿರುವಂಥ ಅಭ್ಯರ್ಥಿಗಳು ಸ್ವಲ್ಪ ದಿನ ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಕೊಡಿ. ನಂತರ ಕೆಲವೊಬ್ಬರದು ತಮ್ಮ ಮಾರ್ಕ್ಸ್ಗಳನ್ನು ತಗೊಳ್ತಾ ಇಲ್ಲ. ಈ ರೀತಿ ಯಾಕೆ ಆಗ್ತದೆ ಅಂತಂದರೆ, ಸರ್ವರ್ ಬ್ಯುಸಿ ಇರೋದ್ರಿಂದ ನೀವುಗಳು ಸ್ವಲ್ಪ ದಿನ ಅಂದರೆ 2-3 ದಿನ ಬಿಟ್ಟು ತಮ್ಮ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ತಗೊಳುತ್ತೆ. ನಂತರದಲ್ಲಿ ಕೆಲವೊಬ್ಬರಿಗೆ ಯುವನಿಧಿ ಅಮೌಂಟ್ ಎಷ್ಟು ದಿನ ಬರುತ್ತೆ, ಎಷ್ಟು ತಿಂಗಳು ಬರುತ್ತೆ ಅಂತಂದು ಕೇಳ್ತಿದ್ದಾರೆ. ಸರ್ಕಾರದವರು ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ 24 ತಿಂಗಳುಗಳ ಕಾಲ ಅಷ್ಟೇ ಅಂತಂದು ಹೇಳಿದರು. ಆದರೆ ಇವಾಗ ಏನಾದರೂ ಚರ್ಚೆ ಮಾಡುವ ಮುಖಾಂತರ ಗೃಹಲಕ್ಷ್ಮಿ ಅಮೌಂಟ್ ಯಾವ ರೀತಿ 5 ವರ್ಷಗಳ ಕಾಲ ಬರುತ್ತೆ, ಅದೇ ರೀತಿ ಯುವನಿಧಿ ಅಮೌಂಟು ಬರಬಹುದು ಎಂಬುದನ್ನು ಬದಲಾವಣೆಗಳನ್ನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ನಂತರ ನೀವು ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಸ್ಕಾರ.